ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಬೆಂಬಲಿಗರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆಗಳಿದ್ದಾವೆ. ನಿನ್ನೆ ರಾತ್ರಿಯೇ ಸದಾಶಿವನಗರದ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ದೆಹಲಿಯಿಂದ ಆಗಮಿಸ್ತಾ ಇದ್ದಂತೆ ಅವರು ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ನಿನ್ನೆ ಆಪ್ತರ ಜೊತೆ ಚರ್ಚೆ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ರಾತ್ರಿ 1 ಗಂಟೆಯವರೆಗೂ ಕೂಡ ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ. ಅವರ ಬೆಂಬಲಿಗರು ಒಬ್ಬೊಬ್ಬರಾಗಿ ಹೂಗುಚ್ಚ ಹಿಡ್ಕೊಂಡು ಬರ್ತಾ ಇದ್ದಾರೆ ಸದಾಶಿವನಗರದ ಮನೆಗೆ. ನಿನ್ನೆ ದಿಲ್ಲಿಯಿಂದ ಆಗಮಿಸಿದಂತ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಿಂದ ಡೈರೆಕ್ಟ್ ಅವರ ಮನೆಗೆ ಬಂದರು. ಅದೇ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಒಬ್ಬೊಬ್ಬರಾಗಿ ಆಗಮಿಸೋದಕ್ಕೆ ಶುರು ಮಾಡಿದರು. ಈಗ ನೋಡ್ತಾ ಇದ್ದೀರಿ ನೀವು, ಅವರ ಬೆಂಬಲಿಗರೆಲ್ಲ ಹೂಗುಚ್ಚ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಭಾವಿ ಮುಖ್ಯಮಂತ್ರಿ ಅಂತ ಬೆಂಬಲಿಗರು ಹೇಳ್ತಾ ಇರೋದು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ. ಡಿಕೆ ಶಿವಕುಮಾರ್ ಅವರ ನಿವಾಸವೂ ಕೂಡ ಚಟುವಟಿಕೆಯ ಕೇಂದ್ರ ಆಗಬಹುದು. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ಮುಗಿದ ನಂತರ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ವಿಜಯಶ್ರೀ ರೆಡಿ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿ. ವಿಜಯಶ್ರೀ, ಇವತ್ತು ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮಗಳೇನು? 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್, ನಂತರ ರಕ್ಷತ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಟಿಪಿಯನ್ನ ಕಾಯ್ದಿರಿಸಿರುವಂತದ್ದು. ನಿನ್ನೆ ಅವರು ಏನು ಟಿಪಿ ಹಾಕಿದ್ರು, ಇವತ್ತು ಬೆಳಗ್ಗೆ ಅವರು ದೆಹಲಿಯಿಂದ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಬೇಕಾಗಿತ್ತು. ಆದ್ರೆ ಅವರು ನಿನ್ನೆ ರಾತ್ರಿಯೇ ನಿವಾಸಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ. ಇವರು ಇಲ್ಲಿಂದ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಸುರ್ಜೇವಾಲಾ ಅವರ ಜೊತೆ ಮಾತುಕತೆ ಇರುತ್ತೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಾತುಕತೆಯ ಬಳಿಕ ಅವರು ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಷ್ಟದ ಸಂದರ್ಭದಲ್ಲಿ ಇರಬಹುದು, ಅದರ ಜೊತೆಗೆ ಅವರಿಗೆ ಒಳ್ಳೆಯದಾದಂತಹ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡಿತಾರೆ. ಸೊ ಅಜ್ಜಯ್ಯನ ದರ್ಶನವನ್ನ ಪಡೆದು ಅವರು ಆಶೀರ್ವಾದವನ್ನ ಪಡೆದು ಮರಳಬಹುದು ಬೆಂಗಳೂರಿಗೆ ಅನ್ನುವಂಥದ್ದು ಕೂಡ ಅವರ ಸಾಕಷ್ಟು ಆಪ್ತರಿಂದ ಕೇಳ್ಬರ್ತಾ ಇರುವಂತಹ ಮಾತು. ಆದ್ರೆ ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿಯೇ ಮನೆಗೆ ಬಂದಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಡಿಕೆಶಿ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಅದರ 2ನೇ ಸ್ಥಾನದಲ್ಲಿರುವಂತಹದ್ದು ಡಿಕೆ ಶಿವಕುಮಾರ್ ಅವರು. ಸೊ ಅವರೇ ಸಿಎಂ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನ ಕಾಂಗ್ರೆಸ್ ಪಾಳೆಯದಲ್ಲೇ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಬೆಂಬಲಿಗರು ಅವರಿಗೆ ಶುಭಾಶಯನ್ನ ಕೋರೋದಿಕ್ಕೂ ಕೂಡ ಈಗ ಆಲ್ರೆಡಿ ಸದಾಶಿವನಗರದ ಡಿಕೆಶಿ ನಿವಾಸಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಯಾವುದೇ ಬೆಂಬಲಿಗರು ಮನೆಯ ಬಳಿ ಬರೋದು ಬೇಡ ಅನ್ನುವಂತಹ ದೃಷ್ಟಿಯಿಂದಾಗಿ ಸಾಕಷ್ಟು ಜನ ಸೇರಿದ್ರೆ ಅದು ಬೇರೆ ರೀತಿಯಾದಂತಹ ಮೆಸೇಜ್ ಹೋಗುತ್ತೆ ಹೈಕಮಾಂಡ್ಗೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಆಲ್ರೆಡಿ ಡಿಕೆಶಿ ಮನೆಯ ಮುಂದೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಸಾಕಷ್ಟು ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಇರಬಹುದು, ಬೆಂಬಲಿಗರು ಎಲ್ಲರೂ ಕೂಡ ಡಿಕೆಶಿ ಮನೆಗೆ ಆಗಮಿಸ್ತಾ ಇರುವಂತದ್ದು. ಯಾರನ್ನೂ ಕೂಡ ಒಳಗಡೆ ಬಿಡದಂತೆ ಈಗ ಆಲ್ರೆಡಿ ಸೆಕ್ಯೂರಿಟಿಗೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. 8:30 ಅಥವಾ 9 ಗಂಟೆಯ ಸುಮಾರಿಗೆ ಡಿಕೆ ಶಿವಕುಮಾರ್ ಅವರು ಹೊರಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಮುಖಂಡರು ತಂದಿರುವಂತಹ ಹೂಗುಚ್ಚ ಇರಬಹುದು ಅಥವಾ ಅವರ ಶುಭಾಶಯಗಳನ್ನ ಸ್ವೀಕರಿಸ್ತಾರ ಅಥವಾ ಯಾರು ಕೂಡ ಈಗ ಸೆಲೆಬ್ರೇಷನ್ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರ ಮನೆಗೆ ನೇರವಾಗಿ ತೆರಳ್ತಾರ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಆದ್ರೆ ಡಿಕೆಶಿ ನಿವಾಸ ಅಂತೂ ಈಗ ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ. ಯಾಕಂದ್ರೆ ಡಿಕೆಶಿ ನಿವಾಸಕ್ಕೂ ಕೂಡ ಸಾಕಷ್ಟು ಜನ ಮುಖಂಡರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಒಂದು ಕೇಂದ್ರ ಬಿಂದು ಆಗ್ತಾ ಇದೆಯಾ ಡಿಕೆಶಿ ನಿವಾಸ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ. ಇನ್ನು ಮಾರುತೇಶ್ ಮತ್ತು ಮುತ್ತಪ್ಪ, ಧನ್ಯವಾದ. ಇನ್ನಷ್ಟು ಡೀಟೇಲ್ ಇದೆ ವಿಚಾರಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.